Hi guys, welcome back to our YouTube channel Lavanya Classes. ಪ್ರಿವಿಯಸ್ ಪಾರ್ಟ್ 1 ವಿಡಿಯೋನಲ್ಲಿ ಬಿಸ್ನೆಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಸೆಟ್ ಥಿಯರಿ ಪಾರ್ಟ್ 1 ಮಾಡಿದ್ವಿ. ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೊದಲು ಆ ವಿಡಿಯೋ ನೋಡಿಕೊಂಡು ನೆಕ್ಸ್ಟ್ ಪಾರ್ಟ್ 2 ಬನ್ನಿ. ಬಿಕಾಸ್ ನಿಮಗೆ ಪಾರ್ಟ್ 1 ನೋಡಿದೆ ಪಾರ್ಟ್ 2 ಏನೂ ಅರ್ಥ ಆಗೋದಿಲ್ಲ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾನು ನಿಮಗೆ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಲ್ವಾ, ಸೊ ಅದೇ ಬೇಸಿಸ್ ಮೇಲೇ ಈ ಥರ ಕ್ವಶನ್ನ ಕೇಳ್ತಾನೆ. ಇವಾಗ ಇದೆಲ್ಲ ಬಂದು ನಿಮಗೆ 8 ಮಾರ್ಕ್ಸಿಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾನೆ. ಏನಂದರೆ ಬಿಫೋರ್ ಈ ಥರ ಕ್ವಶನ್ ಕೊಟ್ಟಾಗ ಒಂದು ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕು. ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಎ ಯೂನಿಯನ್ ಬಿ, ಯೂನಿಯನ್ ಯು ಅಂತ ಅಂದರೆ ಎಲ್ಲದನ್ನು ತೊಗೊಳ್ಬೇಕು ನಾವು. ಅದೇ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಕಾಮನ್ ಇರೋದು, ರಿಪೀಟ್ ಆಗಿರೋದನ್ನ ಮಾತ್ರ ತೊಗೊಳ್ತೀವಿ. ಎ ಯೂನಿಯನ್ ಬಿ ಅಂದರೆ ಎಲ್ಲ ಅಂತ, ಎ ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಆಗಿರೋದು, ರಿಪೀಟೆಡ್ ಆಗಿರೋದು ಮಾತ್ರ ತೊಗೊಳ್ತೀವಿ. ಇಲ್ಲಿ ಕ್ವಶನ್ ನೋಡಿ, ಇನ್ ಗ್ರೂಪ್ ಆಫ್ 70 ಪೀಪಲ್ಸ್ 37 ಲೈಕ್ ಕಾಫಿ ಮತ್ತು 52 ಟೀನ ಇಷ್ಟಪಡ್ತಾರೆ ಅಂತೆ. ಸೊ ಇದನ್ನು ನಾವು ಹೇಗೆ ತೊಗೊಳ್ಳೋಣ ಅಂದರೆ ಎನ್ ಆಫ್ ಎ ಅಂದರೆ ಏನು, 37. ಕಾಫಿ ಎಷ್ಟು ಜನ ಇಷ್ಟಪಡ್ತಾರೆ, 37 ಮೆಂಬರ್ಸು. ಆಮೇಲೆ ಟೀ ಎಷ್ಟು ಜನ ಇಷ್ಟಪಡ್ತಾರೆ, 52 ಮೆಂಬರ್ಸು. ಆ್ಯಂಡ್ ಈಚ್ ಪರ್ಸನ್ ಲೈಕ್ ಅಟ್ಲೀಸ್ಟ್ ಒನ್ ಆಫ್ ದ 2 ಡ್ರಿಂಕ್ಸ್. ಅಂದರೆ ಈಚ್ ಪರ್ಸನ್ನು 2 ಡ್ರಿಂಕೂ ಯೂಸ್ ಮಾಡ್ತಾನಂತೆ. ಅದು ನಾವು ಐಡೆಂಟಿಫೈ ಮಾಡಬೇಕು. 2 ಅಂದರೆ ಸೇಮ್ ಅಂತ ಏನು, ಎ ಇಂಟರ್ಸೆಕ್ಷನ್ ಬಿ. ಏನು, ಎ ಇಂಟರ್ಸೆಕ್ಷನ್ ಬಿ 2 ಕಾಮನ್ ಆಗಿರೋದು ಅಂತ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಅಂತ ತೊಗೊಳ್ತೀವಿ. ಇನ್ನು ಗ್ರೂಪ್ ಆಫ್ 70 ಮೆಂಬರ್ಸು ಅದು ಎ ಯೂನಿಯನ್ ಬಿ. ಇಲ್ಲ ಇದನ್ನೆಲ್ಲ ತೊಗೊಬಿಡ್ತೀನಿ ನೋಡಿ. ಎ ಯೂನಿಯನ್ ಬಿ ಎಷ್ಟಿದೆ, 70 ಇದೆ. ಕಾಫಿ ಬರೀ ಇಷ್ಟಪಡೋ 37 ಮೆಂಬರ್ಸು, ಟೀ 52 ಮೆಂಬರ್ಸು. 2 ಎಷ್ಟು ಜನ ಇಷ್ಟಪಡ್ತಾರೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಕ್ವಶನ್ ಮಾರ್ಕ್ ತೊಗೊಂಡಿದ್ವಿ. ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು 70. ಅಂದರೆ ಅಲ್ಲಿ ಎಷ್ಟು ಜನ ಇದ್ದಾರೆ, ಕಾಫಿ ಮತ್ತು ಟೀ ಓವರಾಲ್ ಎಷ್ಟು ಜನ ಇದ್ದಾರೆ, 70 ಮೆಂಬರ್ಸ್ ಇದ್ದಾರೆ. ಇವಾಗ ಈ ಫಾರ್ಮುಲಾನ ಹಾಕೊಳ್ಳೋಣ. ಏನಿದೆ, ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎನ್ ಆಫ್ ಎ ಯೂನಿಯನ್ ಬಿ ಎಷ್ಟಿದೆ, 70 ಇದೆ. 70 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. 70 ಈಸ್ ಈಕ್ವಲ್ ಟು ಎನ್ ಆಫ್ ಎ ಎಷ್ಟಿದೆ, 37 ಇದೆ. ಪ್ಲಸ್ ಎನ್ ಆಫ್ ಬಿ ಎಷ್ಟಿದೆ, 52 ಇದೆ. ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು ಹಾಗೆ ಬಿಡೋಣ. ಇವಾಗ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 37 ಪ್ಲಸ್ 52 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 89 ಬರುತ್ತೆ. ಇವಾಗ ಇಲ್ಲಿ ಪ್ಲಸ್ 70 ಇದೆ. ಇದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಏನಾಗುತ್ತೆ, ಮೈನಸ್ ಆಗುತ್ತೆ, -70 ಆಗುತ್ತೆ. ಈಗ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 89 ಮೈನಸ್ 70 ಮಾಡಿದ್ರೆ ನಮಗೆ 19 ಬರುತ್ತೆ. ಸೊ ಇವಾಗ ಕಾಫಿ ಮತ್ತು ಟೀ 2 ಕುಡಿಯೋದು 19 ಮೆಂಬರ್ಸು. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟು ಏನು ಕೊಟ್ಟಿದ್ದಾನೆ, ಇನ್ ಎ ಗ್ರೂಪ್ ಆಫ್ 65 ಪೀಪಲ್ಸ್. ಏನು, ಇನ್ ಎ ಗ್ರೂಪ್ ಆಫ್ 65 ಪೀಪಲ್ಸ್ ಇದ್ದಾರಂತೆ. ಅದರಲ್ಲಿ 40 ಲೈಕ್ಸ್ ಕ್ರಿಕೆಟ್, 10 ಲೈಕ್ಸ್ ಬೋತ್ ಕ್ರಿಕೆಟ್ ಆ್ಯಂಡ್ ಟೆನ್ನಿಸ್. ಹೌ ಮೆನಿ ಲೈಕ್ಸ್ ಟೆನ್ನಿಸ್? ಇಲ್ಲೇನೇನು ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಏನಿದೆ, ಇನ್ ಎ ಗ್ರೂಪ್ ಆಫ್ 65 ಪೀಪಲ್ಸ್ ಎಷ್ಟು ಜನ ಇದ್ದಾರೆ, ಎ ಯೂನಿಯನ್ ಬಿ ಎಷ್ಟಿದೆ, ಎನ್ ಆಫ್ ಎ ಯೂನಿಯನ್ ಬಿ 65 ಇದೆ. ಅದರಲ್ಲಿ 40 ಮೆಂಬರ್ಸ್ ಕ್ರಿಕೆಟ್ನ ಇಷ್ಟಪಡ್ತಾರಂತೆ. ಏನಂತ ತೊಗೊಳ್ಳೋಣ, 40 ಅಂತ ತೊಗೊಳ್ಳೋಣ. ಆ್ಯಂಡ್ 10 ಲೈಕ್ಸ್ ಬೋತ್ ಕ್ರಿಕೆಟ್ ಆ್ಯಂಡ್ ಟೆನ್ನಿಸು. ಬೋತ್ 2 ಸೇಮ್ ಅಂತ ಇದ್ದ ಏನಂತ ತೊಗೊಳ್ತೀವಿ ನಾವು, ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ, 10 ಇದೆ. ನಾವಿಲ್ಲೇನು ಐಡೆಂಟಿಫೈ ಮಾಡಬೇಕು, ಹೌ ಮೆನಿ ಲೈಕ್ಸ್ ಕ್ರಿಕೆಟ್, ಅದೇನಾಗುತ್ತೆ, ಬಿ ಆಗುತ್ತೆ. ಇದನ್ನು ನಾವು ಎನ್ ಆಫ್ ಬಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕ್ಲೀನಾಗಿ ನಾನು ಪಾರ್ಟ್ 1 ನೋಡ್ಕೊಬಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಇಂಟರ್ಸೆಕ್ಷನು ಯೂನಿಯನು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ.
ಇಂಟರ್ಸೆಕ್ಷನ್ ಅಂದರೆ ಸೇಮ್ ರಿಪೀಟ್ ಆಗಿರೋದು ಅಂತ. ಸೊ ಇಲ್ಲೇನೋ 10 ಜನ ಕ್ರಿಕೆಟ್ ಆಡ್ತಾರಂತೆ, ಟೆನ್ನಿಸ್ಸು ಆಡ್ತಾರಂತೆ. ಸೊ ಏನಾಗುತ್ತೆ, 10 ಆಗುತ್ತೆ. ಇವಾಗ ಫಾರ್ಮುಲಾ ಹಾಕೊಳ್ಳೋಣ. ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಎನ್ ಆಫ್ ಎ ಯೂನಿಯನ್ ಬಿ ಎಷ್ಟಿದೆ, 65 ಇದೆ. 65 ಈಸ್ ಈಕ್ವಲ್ ಟು ಎನ್ ಆಫ್ ಎ 40 ಇದೆ. ಎನ್ ಆಫ್ ಬಿ ಏನೂ ಇಲ್ಲ, ಎನ್ ಆಫ್ ಬಿ ಅಂತಲೇ ತೊಗೊಳ್ಳೋಣ, ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ, 10 ಇದೆ. ಆಯಿತಾ? ಇವಾಗ 65 ಈಸ್ ಈಕ್ವಲ್ ಟು 40 ಪ್ಲಸ್ 10 ಏನಾಗುತ್ತೆ, 50 ಆಗುತ್ತೆ. ಇಲ್ಲಾಂದರೆ 1 ಮಿನಿಟ್ ವೆಯ್ಟ್ ಮಾಡಿ. ಎನ್ ಆಫ್ ಬಿನ ಹೊರಗಡೆ ಹಾಕ್ಬಿಡೋಣ. 45 ಮೈನಸ್ 10 ಇಲ್ಲಿ ಪ್ಲಸ್ 65 ಅದು ರೈಟ್ ಹ್ಯಾಂಡ್ ಸೈಡ್ ಬಂದು ಏನಾಗುತ್ತೆ, ಮೈನಸ್ 65 ಆಗುತ್ತೆ. ಇವಾಗ ಎನ್ ಆಫ್ ಬಿ ಈಸ್ ಈಕ್ವಲ್ ಟು 35. ಎಷ್ಟು ಜನ ಟೆನ್ನಿಸ್ನ ಇಷ್ಟಪಡ್ತಾರೆ, 35 ಮೆಂಬರ್ಸ್. ಇದು ತುಂಬ ಈಸಿ ಪ್ರಾಬ್ಲಮ್ಮು, ನಿಮಗೆ 8 ಮಾರ್ಕ್ಸಿಗೆ ಕೇಳ್ತಾನೆ. ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಿಮ್ಗೇನಾದರೂ ಡೌಟ್ಸ್, ಯಾವುದೇ ರೀತಿ ಡೌಟ್ಸ್ ಬರೋದಿಲ್ಲ. ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಫಾರ್ ಸರ್ಟೆನ್ ಟೆಸ್ಟ್ ಎ ಕ್ಯಾಂಡಿಡೇಟ್ ಕುಡ್ ಆಫರ್ ಇಂಗ್ಲೀಷ್ ಆರ್ ಹಿಂದಿ ಆರ್ ಬೋತ್. ಇಲ್ಲಿ ಒಬ್ಬ ಕ್ಯಾಂಡಿಡೇಟು ಇಂಗ್ಲೀಷನ್ನು ಆಫರ್ ಮಾಡ್ಬೋದು, ಹಿಂದಿನೂ ಮಾಡ್ಬೋದು, ಇಲ್ಲ ಹಿಂದಿ ಇಂಗ್ಲೀಷ್ 2 ಸಬ್ಜೆಕ್ಟನ್ನು ಆಫರ್ ಮಾಡ್ಬೋದು. ಇವಾಗ ಒಂದು ಕ್ಲಾಸಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಇರೋದು ಎಷ್ಟು ಜನ, 500. ಇದನ್ನ ಏನಂತ ತಗೊಳ್ತೀವಿ, ಎನ್ ಆಫ್ ಎ ಯೂನಿಯನ್ ಬಿ 500 ಇದೆ. ನೆಕ್ಸ್ಟು ಆಫ್ ಹೋಮ್ 350 ಅಪಿಯರ್ಡ್ ಇನ್ ಇಂಗ್ಲೀಷಲ್ಲಿ ಎ 350 ಮೆಂಬರ್ಸ್ ಅಪಿಯರ್ ಆಗಿದ್ದಾರೆ. ಎನ್ ಆಫ್ ಎ ಎಷ್ಟಾಯಿತು, 350 ಆಯಿತು. ನೆಕ್ಸ್ಟು ಆ್ಯಂಡ್ 90 ಈಸ್ ಬೋತ್ ಸಬ್ಜೆಕ್ಟ್. 90 ಮೆಂಬರ್ಸ್ ಏನು ಮಾಡಿದ್ದಾರೆ, ಬೋತ್ ಸಬ್ಜೆಕ್ಟ್ ಅಪಿಯರ್ ಮಾಡಿದ್ದಾರೆ ಅಂತೆ. ಬಟ್ ಇವಾಗ ಎನ್ ಆಫ್ ಬಿ ನಮಗೆ ಗೊತ್ತಿಲ್ಲ. ನೆಕ್ಸ್ಟು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 90 ಆಗುತ್ತೆ. ಯಾಕಂದರೆ ಬೋತ್ ಇಂಗ್ಲೀಷ್ ಮತ್ತು ಹಿಂದಿ 2 ಪೇಪರ್ನೂ ಅಪಿಯರ್ ಆಗಿದ್ದಾರೆ ಅಂತೆ. ಸೊ ನಾವಿವಾಗ ಏನು ಐಡೆಂಟಿಫೈ ಮಾಡಬೇಕು ಅಂದರೆ ಹಿಂದಿ ಪೇಪರ್ನ, ಜಸ್ಟ್ ಹಿಂದಿನ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ. ಈಗ 500ಅಲ್ಲಿ 350 ಮೆಂಬರ್ಸ್ ಬಂದು ಇಂಗ್ಲೀಷ್ ಅಟೆಂಡ್ ಮಾಡಿದ್ದಾರೆ, ಮತ್ತು ಇಂಗ್ಲೀಷು ಹಿಂದಿನ 90 ಮೆಂಬರ್ಸ್ ಅಟೆಂಡ್ ಮಾಡಿದ್ದಾರೆ. ಹಾಗಾದರೆ ಜಸ್ಟ್ ಹಿಂದಿನ ಯಾರು ಅಟೆಂಡ್ ಮಾಡಿದ್ದಾರೆ ಅಂತ ನೋಡೋಣ. ಫಾರ್ಮುಲಾ ಏನಿದೆ, ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ. ಎ ಯೂನಿಯನ್ ಬಿ ಎಷ್ಟಿದೆ, 500 ಇದೆ. 500 ಈಸ್ ಈಕ್ವಲ್ ಟು ಎ ಎಷ್ಟಿದೆ, 350 ಇದೆ. ಎನ್ ವ್ಯಾಲ್ಯೂ ಕೊಟ್ಟಿಲ್ಲ, ಮೈನಸ್ 90. ಇವಾಗ ಎನ್ ಆಫ್ ಬಿ ಈಸ್ ಈಕ್ವಲ್ ಟು 350 ಮೈನಸ್ 90. 500 ಇದೆ, ಈ ಸೈಡ್ ಬಂದು ಏನಾಗುತ್ತೆ, ಮೈನಸ್ 500 ಆಗುತ್ತೆ. ಇವಾಗ ಇಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು 260 ಬರುತ್ತೆ, ಮೈನಸ್ 500 ಮಾಡಿದ್ರೆ 240 ಬರುತ್ತೆ. ಬರೀ ಇಂಗ್ಲೀಷ್ನ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ, 240 ಮೆಂಬರ್ಸ್ ಅಟೆಂಡ್ ಮಾಡಿದ್ದಾರೆ. ಇವಾಗ ನಿಮ್ಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ಈ ಕ್ವಶನ್ಸ್ ಅರ್ಥ ಆಗಿದೆ ಅಂದರೆ ನಾವು ನೆಕ್ಸ್ಟ್ ಮೆಥಡ್ಗೆ ಹೋಗೋಣ. ಇದರಲ್ಲಿ ನಿಮಗೆ 2 ಮೆಥಡ್ಸ್ ಬರುತ್ತೆ ಅಷ್ಟೇ. ಇವಾಗ ಫಸ್ಟ್ ಮೆಥಡ್ನ ನಾವು ಸಾಲ್ವ್ ಮಾಡಿದ್ದೀವಿ, 3 ಪ್ರಾಬ್ಲಮ್ಸು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಮೆಥಡಿಗೆ ಹೋಗೋಣ. ಹಾಯ್, ನಿಮಗೆ 14 ಮಾರ್ಕ್ಸ್ಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾನೆ. ಅಂದರೆ ನಿಮಗೆ ಎ ಬಿ ಸಿ ವ್ಯಾಲ್ಯೂ, ಎಲಿಮೆಂಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಎ ಬಂದು 1 3 4 7, ಬಿದು 2 3 4 8, ಸಿದು 1 3 4 9. ಇಲ್ಲೇನು ಮಾಡಿದ್ದಾನೆ ಅಂದರೆ ನಿಮಗೆ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾನೆ. ಇದು ನಿಮಗೆ 14 ಮಾರ್ಕ್ಸ್ ಪ್ರಾಬ್ಲಮ್. ಇದು ಏನಂದರೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಇಂಟು ಬಿ ಯೂನಿಯನ್ ಸಿ. ಇದು ಏನಿದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೆರಡು ಆನ್ಸರು ಸೇಮ್ ಬರಬೇಕು. ಹ್ಯಾಸ್ ಇಟ್ ಈಸ್ ಬಿನಲ್ಲೇನು ಎ ಇಂಟರ್ಸೆಕ್ಷನ್ ಬಿ ಇಂಟು ಇಂಟರ್ಸೆಕ್ಷನ್ ಸಿ, ಎ ಇಂಟರ್ಸೆಕ್ಷನ್ ಇಂಟು ಬಿ ಇಂಟರ್ಸೆಕ್ಷನ್ ಸಿ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಆಫ್ ಎ ಯೂನಿಯನ್ ಸಿ. ನೆಕ್ಸ್ಟು ಇದು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ, ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಸಿ.
ಇದನ್ನು ಕೊಡ್ತಾನೆ. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ, ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಇದೆ ಇದು ನಿಮಗೆ. ಫಸ್ಟು ಎ ಮಾಡೋಣ, ಓಕೆನಾ. ಏನು ಕೊಟ್ಟಿದ್ದಾನೆ ಕ್ವಶನಲ್ಲಿ? ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಇಲ್ಲಿ ಮಧ್ಯದಲ್ಲಿ ಏನಿದೆ ಈಸ್ ಈಕ್ವಲ್ ಟು ಅಂತ, ಇದೆರಡು ಈಕ್ವಲ್ ಆಗಿರ್ಬೇಕಂತೆ. ಸೊ ಇದನ್ನು ನಾವೇನಂತ ತಗೊಳ್ತೀವಿ ಅಂದರೆ, ಇದು ಮತ್ತು ಇದನ್ನು, ಇದು ರೈಟ್ ಹ್ಯಾಂಡ್ ಸೈಡ್, ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್. ಫಸ್ಟ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ನ ತಗೊಳ್ಳೋಣ. ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ? ಏನು ಕೊಟ್ಟಿದ್ದಾನೆ? ಎ ಯೂನಿಯನ್ ಬಿ ಯೂನಿಯನ್ ಸಿ ಇದೆ. ಫಸ್ಟು ಎ ಯೂನಿಯನ್ ಬಿನ ಕ್ಯಾಲ್ಕುಲೇಟ್ ಮಾಡೋಣ. ಎ ಎಷ್ಟಿದೆ ನಮಗಿಲ್ಲಿ? ಎ ಎಷ್ಟಿದೆ? 1 3 4 7. ಬಿ ಎಷ್ಟಿದೆ ಇಲ್ಲಿ? 2 3 4 8. ನಾವಿವಾಗ ಇಲ್ಲಿ ಮಾಡ್ತಾ ಇರೋದು ಎ ಯೂನಿಯನ್ ಬಿನ ಮಾತ್ರ ತೊಗೊಳ್ತಾ ಇದ್ದೀವಿ. ಯೂನಿಯನ್ ಸಿ ಆಮೇಲೆ ತೊಗೊಳ್ಳೋಣ, ಓಕೆನಾ. ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು, ನಾನು ಏನಂದಿದ್ದೆ ಪ್ರಿವಿಯಸ್ ವೀಡಿಯೋನಲ್ಲಿ, ಯೂನಿಯನ್ ಅನ್ನೋ ವರ್ಡ್ ಮೆನ್ಷನ್ ಬಂದಿದ್ದೆ ನಾವೇನು ಮಾಡ್ತೀವಿ, ಎಲ್ಲದನ್ನು ತೊಗೊಳ್ತೀವಿ. ಏನು ಮಾಡ್ತೀವಿ? ಎಲ್ಲ ತೊಗೊಳ್ತೀವಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಕಡೆನೂ 3 ಇದೆ, 2 ಕಡೆನೂ 4 ಇದೆ, 7 ಇದೆ, 8 ಇದೆ. ಸೊ ಇದೇನಾಗುತ್ತೆ? ಎ ಯೂನಿಯನ್ ಬಿ ಎಷ್ಟು ಬಂದಿದೆ ನಮಗೆ? 1 2 3 4 7 8. ಇವಾಗ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನೇ ಅದು ಎ ಯೂನಿಯನ್ ಬಿ ಯೂನಿಯನ್ ಸಿ ಕೊಟ್ಟಿದ್ದಾನೆ. ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು, ಎ ಯೂನಿಯನ್ ಬಿ ಎಷ್ಟು ಬಂದಿದೆ ನಮಗಿಲ್ಲಿ? ಎ ಯೂನಿಯನ್ ಬಿ ಎಷ್ಟು ಬಂದಿದೆ ನಮಗೆ? 1 2 3 4 7 8 ಬಂದಿದೆ. ಯೂನಿಯನ್ ಸಿ, ಯೂನಿಯನ್ ಸಿ ಎಷ್ಟಿದೆ ಇಲ್ಲಿ ನಮಗೆ? ಸಿ 1 3 4 9. ಅರ್ಥ ಆಯ್ತಾ? ಎ ಯೂನಿಯನ್ ಬಿ ನಾವು ಫಸ್ಟೇ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇವಾಗ ಕ್ವಶನಲ್ಲಿ ಏನು ಕೊಟ್ಟಿದ್ದ? ಲೆಫ್ಟ್ ಹ್ಯಾಂಡ್ ಸೈಡು ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಕೊಟ್ಟಿದ್ದ. ಇವಾಗ ಎ ಯೂನಿಯನ್ ಬಿ ತೊಗೊಂಡ್ವಿ, ಸಿ ಯೂನಿಯನ್ ಬಂದು 1 3 4 9. ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು, ನಾನೇನಂದಿದ್ದೆ, ರಿಪೀಟ್ ಆಗಿದ್ದನ್ನು ತೊಗೊಳ್ಬೇಕು, ಅಂದರೆ ಎಲ್ಲ ತೊಗೋಬೇಕು, ರಿಪೀಟ್ ಆಗಿದೆ ಅಂತ ಅಲ್ಲ. ಈಗ 1 1 ಇದೆ, 2 ಇದೆ, 3 ಇದೆ, 4 ಇದೆ, 7 ಇದೆ, 8 ಇದೆ, 9 ಇದೆ. ಇದೇನು ನಮಗೆ ಎಷ್ಟು ಬಂದಿದೆ? ಲೆಫ್ಟ್ ಹ್ಯಾಂಡ್ ಸೈಡು 1 2 3 4 7 8 9 ಬಂದಿದೆ. ಇವಾಗ ರೈಟ್ ಹ್ಯಾಂಡ್ ಸೈಡ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡ್ ಏನಿದೆ? ಎ ಯೂನಿಯನ್ ಬಿ ಬಿ ಯೂನಿಯನ್ ಸಿ ಅಂತ ಕೊಟ್ಟಿದ್ದಾನೆ. ಫಸ್ಟು ನಾವು ಬಿ ಯೂನಿಯನ್ ಸಿನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು, ಬಿ ಎಷ್ಟಿದೆ ಇಲ್ಲಿ? 2 3 4 8 ಇದೆ, 2 3 4 8 ಇದೆ. ಯೂನಿಯನ್ ಆಫ್ ಸಿ ಎಷ್ಟಿದೆ? 1 3 4 9 ಇದೆ, 1 3 4 9. ಇದು ಯೂನಿಯನ್ ಅಂದರೆ ಏನು? ಪ್ರತಿಯೊಂದನ್ನು ತೊಗೋಬೇಕು. ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು 1 2 3 4 8 9. ನಮಗೇನು ಬಂತು? ಬಿ ಯೂನಿಯನ್ ಸಿ ಎಷ್ಟು ಬಂದಿದೆ? 1 2 3 4 8 9 ಬಂದಿದೆ. ಇವಾಗ ಇದು ಸಿಕ್ತು. ನೆಕ್ಸ್ಟ್ ಯಾವ್ದು ಬೇಕು? ಎ ಬೇಕು. ಸೊ ಎ ಯೂನಿಯನ್ ಇಂಟು ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು, ಎ ಎಷ್ಟಿದೆ? 1 3 4 7 ಇದೆ, 1 3 4 7. ಯೂನಿಯನ್ ಆಫ್ ಬಿ ಯೂನಿಯನ್ ಸಿ ಎಷ್ಟಿದೆ ಇಲ್ಲಿ? 1 2 3 4 8 9, 1 2 3 4 8 9. ಇವಾಗ ಎ ಯೂನಿಯನ್ ಇಂಟು ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು 1 2 3 4 7 8 9. ನೋಡಿ, 1 2 3 4 7 8 9 ಬಂತಾ? ಕ್ವಶನಲ್ಲಿ ಏನು ಕೊಟ್ಟಿರೋದು ಅವನು? ಎ ಯೂನಿಯನ್ ಬಿ ಇಂಟು ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಇಂಟು ಬಿ ಯೂನಿಯನ್ ಸಿ ಈಕ್ವಲ್ ಆಗಿರಬೇಕಂತೆ. ನೋಡೋಣ ಈಕ್ವಲ್ ಆಗಿದೆಯಾ? ಇದು RHS. ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಇವಾಗ ಇದೆಷ್ಟು ಬಂದಿದೆ ನಮಗೆ? LHS ಎಷ್ಟು ಬಂದಿದೆ? ಇಲ್ಲಿದೆ ನೋಡಿ LHS.
LHS ಎಷ್ಟು ಬಂದಿದೆ ನಮಗೆ? 1 2 3 4 7 8 9 ಬಂದಿದೆ. ಈಸ್ ಈಕ್ವಲ್ ಟು ಇದೆಷ್ಟು ಬಂದಿದೆ? RHS ಬಂದಿದೆ ಎಷ್ಟು ಬಂದಿದೆ? 1 2 3 4 7 8 9 ಬಂತಾ? ಇವಾಗ ಇದೆರಡನ್ನೂ ನೋಡಿ ಇದೆರಡು ಆನ್ಸರು ಸೇಮೇ ಬರುತ್ತೆ ನಮಗೆ. ಅದಕ್ಕೆ ಇಲ್ಲಿ ಕೊಟ್ಟಿರೋದು ಈಸ್ ಈಕ್ವಲ್ ಟು ಅಂದರೆ ಇದಕ್ಕೆ ಇದು ಈಕ್ವಲ್ ಆಗಿದೆ ಅಂತ ಕೊಟ್ಟಿರೋದು. ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾವು ಇದನ್ನು ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಇವಾಗ 1 ಆಗಿದೆ, ಎ ಪಾರ್ಟ್ ಆಗಿದೆ, BCD ಇದು 4 ಮಾಡೋಷ್ಟೊತ್ತಿಗೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಒಂದು ಪ್ರಾಬ್ಲಮಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. 12 ಮಾರ್ಕ್ಸಿಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾನೆ. ಅರ್ಥ ಆಯ್ತಲ್ವ? LHS ಇದು RHS ಇದನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಈ ಪೋರ್ಷನ್ನ ಸಪ್ರೇಟ್ ಮಾಡಬೇಕು, ಈ ಪೋರ್ಷನ್ನ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಆಯಿತಾ? ಲಾಸ್ಟಿಗೆ ನಾವು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇದು ಕ್ವಶನ್ ನಿಮಗೆ ಕೊಟ್ಟಿರೋದು A ಯೂನಿಯನ್ B ಯೂನಿಯನ್ C, A ಯೂನಿಯನ್ B ಯೂನಿಯನ್ C, A ಯೂನಿಯನ್ B ಯೂನಿಯನ್ C ಇದು ಮತ್ತು ಇದು ಈಕ್ವಲ್ ಆಗಿದೆ. ಇವಾಗ ನೆಕ್ಸ್ಟು Bನ ಸಾಲ್ವ್ ಮಾಡೋಣ. ಆವಾಗಲೇ ಎನ ಸಾಲ್ವ್ ಮಾಡಿದ್ವಿ, ಇವಾಗ B ಸಾಲ್ವ್ ಮಾಡೋಣ. ಏನಿದೆ? A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಈಸ್ ಈಕ್ವಲ್ ಟು A ಇಂಟರ್ಸೆಕ್ಷನ್ ಇಂಟು B ಇಂಟರ್ಸೆಕ್ಷನ್ C. ಇಲ್ಲಿ ಬರ್ಕೊಬಿಡ್ತೀನಿ ನಾನು. A ಈಸ್ ಈಕ್ವಲ್ ಟು ಕ್ವಶನಲ್ಲಿ ಕೊಟ್ಟಿರೋದೇನೆ. ಓಕೆನಾ? ಒಂದು ನಿಮಿಷ ಇಲ್ಲಿ ನೋಡಿ. ಕ್ವಶನಲ್ಲಿ ಎ ವ್ಯಾಲ್ಯೂ ಏನಿದೆ? 1 3 4 7 ನೋಡಿ. ಪ್ರೀವಿಯಸ್ ಕ್ವಶನ್ನೇ ಇದು ಕಂಟಿನ್ಯೂಷನು. B ಪಾರ್ಟ್ ಮಾಡ್ತಾ ಇರೋದು ನಾನು. ಇವಾಗ ಏನು ಕೊಟ್ಟಿದ್ದಾನೆ? A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಇದೇನಾಗುತ್ತೆ? LHS ಆಗುತ್ತೆ. ಇದೇನಾಗುತ್ತೆ? RHS ಆಗುತ್ತೆ. ಫಸ್ಟು ನಾವು LHS ತೊಗೊಳ್ಳೋಣ. LHS ಈಸ್ ಈಕ್ವಲ್ ಟು ಏನಿದೆ? A ಇಂಟರ್ಸೆಕ್ಷನ್ B ಇಂಟು ಇಂಟರ್ಸೆಕ್ಷನ್ C. ಫಸ್ಟು A ಇಂಟರ್ಸೆಕ್ಷನ್ Bನ ಮಾಡ್ಕೊಳ್ಳೋಣ ನಾವು. A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ ಟು A ಎಷ್ಟಿದೆ ಇಲ್ಲಿ? 1 3 4 7 1 3 4 7 ಇಂಟರ್ಸೆಕ್ಷನ್ B ಎಷ್ಟಿದೆ? 2 3 4 8 2 3 4 8. ಇವಾಗ A ಇಂಟರ್ಸೆಕ್ಷನ್ B ಸಿಕ್ತು. ಇಂಟರ್ಸೆಕ್ಷನ್ ಅಂದರೆ ಏನು? ಕಾಮನ್ ಆಗಿರೋದು, ರಿಪೀಟ್ ಆಗಿರೋದು. ನಮ್ಗೆ ಎಷ್ಟು ಬರುತ್ತೆ? A ಇಂಟರ್ಸೆಕ್ಷನ್ B ಈಸ್ ಈಕ್ವಲ್ ಟು A ರಿಪೀಟ್ ಆಗಿದೆಯಾ? ಇಲ್ಲ, ತೊಗೊಳಂಗಿಲ್ಲ. 3 ರಿಪೀಟ್ ಆಗಿದೆಯಾ? ಹೌದು ಆಗಿದೆ, ತೊಗೊಳ್ತೀವಿ. ನೆಕ್ಸ್ಟು 4 ರಿಪೀಟ್ ಆಗಿದೆಯಾ? ಆಗಿದೆ, ತೊಗೊಳ್ತೀವಿ. 7 ರಿಪೀಟ್ ಆಗಿದೆಯಾ? ಇಲ್ಲ. 8 ರಿಪೀಟ್ ಆಗಿದೆಯಾ? ಇಲ್ಲ. ಸೊ A ಇಂಟರ್ಸೆಕ್ಷನ್ B ಎಷ್ಟಾಗುತ್ತೆ ನಮಗೆ? 3 ಮತ್ತು 4 ಆಗುತ್ತೆ. ಇವಾಗ A ಇಂಟರ್ಸೆಕ್ಷನ್ Bನ ಕಂಡುಹಿಡಿದ್ವಿ. ಈಗ ಇಂಟರ್ಸೆಕ್ಷನ್ Cನ ಐಡೆಂಟಿಫೈ ಮಾಡ್ಬೇಕು ನಾವು. A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಈಸ್ ಈಕ್ವಲ್ ಟು A ಇಂಟರ್ಸೆಕ್ಷನ್ B ಎಷ್ಟಿತ್ತು ನಮಗೆ? 3 ಮತ್ತು 4 ಇದೆ. ಇಂಟರ್ಸೆಕ್ಷನ್ C ಎಷ್ಟಿದೆ? 1 3 4 9 ಇದೆ. ಎಷ್ಟಿದೆ? 1 3 4 9 ಇದೆ. ಇವಾಗ A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಎಷ್ಟಾಗುತ್ತೆ ನಮಗೆ? ಇಂಟರ್ಸೆಕ್ಷನ್ ಇಲ್ಲಿ ಇಂಟರ್ಸೆಕ್ಷನ್ ಅಂತ ಸಿಂಬಲ್ ಇದೆ ನೋಡಿ. ಯೂನಿಯನ್ ಅಂತ ಇದ್ದಿದೆ, ಇಲ್ಲಿ ಬರೋದೆಲ್ಲ ತೊಗೊಬಿಡ್ತಿದ್ವಿ. ಬಟ್ ಇಂಟರ್ಸೆಕ್ಷನ್ ಇದೆ, ಇಲ್ಲೇನು ಮಾಡ್ತೀವಿ? ರಿಪೀಟ್ ಆಗಿದ್ದನ್ನು ಮಾತ್ರ ತೊಗೊಳ್ತೀವಿ. ಇದರಲ್ಲಿ ಯಾವುದು ರಿಪೀಟ್ ಆಗಿರೋದು ನಮಗೆ? 3 ಮತ್ತು 4 ರಿಪೀಟ್ ಆಗಿದೆ. 3 3 4 4 ಆಯಿತಾ? ಇದೇನಾಗುತ್ತೆ? LHS ಆಗುತ್ತೆ. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ಐಡೆಂಟಿಫೈ ಮಾಡಿದ್ವಿ. ಇವಾಗ ರೈಟ್ ಹ್ಯಾಂಡ್ ಸೈಡನ್ನು ಮಾಡಬೇಕು. ಏನಿದೆ ರೈಟ್ ಹ್ಯಾಂಡ್ ಸೈಡು? A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಇದೆ. ಇವಾಗ ಫಸ್ಟು B ಇಂಟರ್ಸೆಕ್ಷನ್ Cನ ಐಡೆಂಟಿಫೈ ಮಾಡೋಣ. B ಇಂಟರ್ಸೆಕ್ಷನ್ C ಈಸ್ ಈಕ್ವಲ್ ಟು B ಎಷ್ಟಿದೆ? 2 3 4 8 ಎಷ್ಟಿದೆ? 2 3 4 8 ಇದೆ. ಇಂಟರ್ಸೆಕ್ಷನ್ C ಎಷ್ಟಿದೆ? 1 3 4 9 1 3 4 9 ಇಂಟರ್ಸೆಕ್ಷನ್ ಅಂತ ಇದೆ. ರಿಪೀಟ್ ಆಗಿರೋದನ್ನು ಮಾತ್ರ ತೊಗೊಳ್ಬೇಕು ನಾವು. 2 ರಿಪೀಟ್ ಆಗಿದೆಯಾ? ಇಲ್ಲ. 3 ರಿಪೀಟ್ ಆಗಿದೆಯಾ? ಆಗಿದೆ. 4 ರಿಪೀಟ್ ಆಗಿದೆಯಾ? ಆಗಿದೆ. 8 ರಿಪೀಟ್ ಆಗಿದೆಯಾ? ಆಗಿಲ್ಲ. 9 ರಿಪೀಟ್ ಆಗಿದೆಯಾ? ಆಗಿಲ್ಲ. ಸೊ B ಇಂಟರ್ಸೆಕ್ಷನ್ C ಎಷ್ಟಾಗುತ್ತೆ? 3 ಮತ್ತು 4 ಆಗುತ್ತೆ. ಇವಾಗ ನಾವು A ಇಂಟರ್ಸೆಕ್ಷನ್ನ ಐಡೆಂಟಿಫೈ ಮಾಡಬೇಕು. A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C. A ಎಷ್ಟಿದೆ? 1 3 4 7 ಇದೆ. 1 3 4 7 ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಎಷ್ಟಿದೆ? 3 ಮತ್ತು 4 ಇದೆ. ಇಲ್ಲಿ ನೋಡಿ, ಇಲ್ಲಿ ಅದೇ ತೊಗೋತೀವಿ. ಅದು ಕನ್ಫ್ಯೂಸ್ ಆಗಿಬಿಡಿ. ತುಂಬ ಈಸಿ ಪ್ರಾಬ್ಲಮ್ಮು. ಇಲ್ಲೇನಿದೆಯೋ ಅದನ್ನೇ ತೊಗೊಳ್ಬೇಕು ನಾವು. ಇದು ಇಂಟರ್ಸೆಕ್ಷನ್ ಆಗಿದ್ದರಿಂದ
ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ರಿಪೀಟ್ ಆಗಿದೆ ಯಾವುದ್ಯಾವುದು 3 ಮತ್ತು 4 ಮಾತ್ರ ರಿಪೀಟ್ ಆಗಿರೋದಿಲ್ಲ. ಇಲ್ಲಿ ನೋಡಿ 1 ಇದೆಯಾ, ಇಲ್ಲಿ ಇಲ್ಲ. 3 ಇದೆಯಾ, ಇದೆ. 4 ಇದೆಯಾ, ಇದೆ. 7 ಇದೆಯಾ, ಇಲ್ಲ. ಸೊ 3 ಮತ್ತು 4 ಇದೇನಾಗುತ್ತೆ RHS. ಸಾರಿ, ಇಲ್ಲಿ ಕಟ್ ಆಗಿಬಿಟ್ಟಿದೆ ಸ್ವಲ್ಪ. ಇಲ್ಲಿ ನೋಡಿ ಇದೇನಾಗುತ್ತೆ RHS ಆಗುತ್ತೆ. ಬಿ ಎಷ್ಟಿತ್ತು, 2 3 4 8 ಇತ್ತು. C 1 3 4 9 ಇತ್ತು. ಇದು ಎರಡಲ್ಲಿ ರಿಪೀಟ್ ಆಗಿರೋದನ್ನು ತೊಗೊಂಡಿದ್ದೀವಿ. ಬಿ ಇಂಟರ್ಸೆಕ್ಷನ್ ಸಿ ಆಗುತ್ತೆ. ಇವಾಗ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇದೆ. ಎದು 1 3 4 7 ಇದೆ. ಬಿ ಇಂಟರ್ಸೆಕ್ಷನ್ ಸಿ ನಾವು ಇಲ್ಲೇ ಐಡೆಂಟಿಫೈ ಮಾಡಿದ್ದೀವಿ 3 ಮತ್ತು 4 ಅಂತ. ಸೊ ಇದು ಎರಡಲ್ಲಿ ಕಾಮನ್ ಯಾವುದಿದೆ, 3 ಮತ್ತು 4 ಅದನ್ನು ತೊಗೊಂಡಿದ್ದೀವಿ. ಇದು RHS ಆಗುತ್ತೆ. ಇವಾಗ ನಾವು ಮಾಡಿದ ಪ್ರಾಬ್ಲಮ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ನೋಡೋಣ. ಕ್ವಶನ್ ಏನಿದೆ ಫಸ್ಟು ಅದನ್ನು ತೊಗೊಬಿಡೋಣ. ಈಗ ತೊಗೊಂಡಿದ್ದೀವಿ. LHS ಎಷ್ಟು ಬಂದಿದೆ ನಮಗೆ, 3 ಮತ್ತು 4 ಬಂದಿದೆ. RHS ಎಷ್ಟು ಬಂದಿದೆ, 3 ಮತ್ತು 4 ಬಂದಿದೆ. ಆನ್ಸರ್ ಕರೆಕ್ಟ್ ಇದೆಯಾ? ಆನ್ಸರ್ ಕರೆಕ್ಟ್ ಇದೆಯಾ? ಇವಾಗ ಇಲ್ಲಿ ನೋಡಿ, ಫಸ್ಟ್ ಮಾಡಿದ್ವಿ, ಸೆಕೆಂಡ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಯಾವ್ದು ಮಾಡಬೇಕು, ಇದನ್ನು ಮಾಡಬೇಕು. ಇವಾಗ ನೋಡಿ ಸಿ ಕ್ವಶನ್ ಏನಿದೆ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ. ಇಲ್ಲಿ ಯೂನಿಯನು ಇದೆ, ಇಂಟರ್ಸೆಕ್ಷನು ಇದೆ. ಯೂನಿಯನ್ ಅಂದರೆ ಎಲ್ಲ ತೊಗೋಬೇಕು, ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಅದನ್ನು ತೊಗೋಬೇಕು. ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂತ ಕೊಟ್ಟಿದ್ದಾನೆ. ಓಕೆನಾ? ಇದು ನಮ್ಮ ಕ್ವಶನು. ಈ ಕ್ವಶನಲ್ಲಿ ನಾವು ಫಸ್ಟು ಇದೇನಾಗುತ್ತೆ, ನಮಗೆ LHS ಆಗುತ್ತೆ, ಇದು RHS ಆಗುತ್ತೆ. ಫಸ್ಟು LHSನ ತೊಗೊಳ್ಳೋಣ. ಏನಿದೆ, ಎ ಯೂನಿಯನ್ ಬಿ ಇಂಟು ಬಿ ಇಂಟರ್ಸೆಕ್ಷನ್ ಸಿ ಇದೆ. ಫಸ್ಟು ನಾವು ಯಾವುದು ಬ್ರ್ಯಾಕೆಟಲ್ಲಿ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಬಿ ಇಂಟರ್ಸೆಕ್ಷನ್ ಸಿನ ನಾವು ಫಸ್ಟು ಫೈಂಡ್ ಔಟ್ ಮಾಡೋಣ. ಬಿ ಎಷ್ಟಿದೆ, 2 3 4 8 ಇದೆ. ಬಿ ಎಷ್ಟಿದೆ, 2 3 4 8 ಇದೆ. ಇಂಟರ್ಸೆಕ್ಷನ್ ಸಿ ಎಷ್ಟಿದೆ, 1 3 4 9 ಇದೆ. 1 3 4 9. ಇಲ್ಲೇನಿದೆ, ಇಂಟರ್ಸೆಕ್ಷನ್ ಅಂತ ಇದೆ. ಕಾಮನ್ ಅದನ್ನು ಮಾತ್ರ ನಾವು ತೊಗೊಳ್ಬೇಕು. ಯಾವ್ದು ಕಾಮನ್ ಇದೆ ಇದರಲ್ಲಿ, ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು 2 ಇದೆಯಾ, ಇಲ್ಲಿ ಇಲ್ಲ. 3 ಇದೆಯಾ, ಇದೆ. 4 ಇದೆಯಾ, ಇದೆ. 8 ಇದೆಯಾ, ಇಲ್ಲ. 9 ಇದೆಯಾ, ಇಲ್ಲ. ಸೊ ಬಿ ಇಂಟರ್ಸೆಕ್ಷನ್ ಸಿ ಏನಾಗುತ್ತೆ, 3 4 ಆಗುತ್ತೆ. ಓಕೆನಾ? ಇವಾಗ ನಮಗೆ ಎ ಯೂನಿಯನ್ ಫೈಂಡ್ ಔಟ್ ಮಾಡಬೇಕು. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ. ಎ ಎಷ್ಟಿದೆ ನಮ್ಮ ಹತ್ರ, 1 3 4 7. ಎಷ್ಟಿದೆ, 1 3 4 7. ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಎಷ್ಟಿದೆ ನಮ್ಮ ಹತ್ರ, 3 ಮತ್ತು 4 ಇದೆ. 3 4 ತಗೋತೀವಿ. ಇವಾಗ ಯೂನಿಯನ್ ಅಂತ ಇದೆ. ಯೂನಿಯನ್ ಅಂತ ಇದ್ದ ಏನು, ಎಲ್ಲದನ್ನು ತಗೊಳ್ಬೇಕು, ಎಲ್ಲದನ್ನು ತಗೋಬೇಕು ಅಂತ. 1 ಇದೆ, 3 ಇದೆ, 4 ಇದೆ, 7 ಇದೆ. ಏನು ಮಾಡಿದ್ವಿ, ಎಲ್ಲದನ್ನು ತೊಗೊಂಡ್ವಿ. ಇದೇನಾಗುತ್ತೆ ನಮಗೆ, LHS ಆಗುತ್ತೆ. ಓಕೆನಾ? LHS ಎಷ್ಟು ಬಂತು ನಮಗೆ, 1 3 4 7 ಬಂತು. ಇವಾಗ ನೆಕ್ಸ್ಟು RHS ಏನಿದೆ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ಫಸ್ಟು ನಾವು ಎ ಯೂನಿಯನ್ ಬಿನ ಐಡೆಂಟಿಫೈ ಮಾಡೋಣ, ಆಮೇಲೆ ಎ ಯೂನಿಯನ್ ಸಿನ ಐಡೆಂಟಿಫೈ ಮಾಡೋಣ. ಫಸ್ಟು ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು, ಎ ಎಷ್ಟಿದೆ, 1 3 4 7. 1 3 4 7. ಯೂನಿಯನ್ ಅಲ್ವಾ ಇರೋದಿಲ್ಲ, ಇಲ್ಲೇನಿದೆ, ಯೂನಿಯನ್ ಇದೆ. ಬಿ ಎಷ್ಟಿದೆ, 2 3 4 8 ಇದೆ. ಸೊ ಯೂನಿಯನ್ ಅಂತ ಬಂದಿದೆ. ರಿಪೀಟ್ ಆಗಿರೋದು ಆಗದೆ ಇರೋದು ಅಂತ ಏನು ನೋಡಲ್ಲ ನಾವು. ಅದನ್ನೆಲ್ಲ ತೊಗೊಳ್ತೀವಿ. 1 ತೊಗೊಳ್ತೀವಿ, 2 ತೊಗೋತೀವಿ, 3 ತೊಗೋತೀವಿ, 4 ತೊಗೋತೀವಿ, 7 ತೊಗೊಳ್ತೀವಿ, 8 ತೊಗೊಳ್ತೀವಿ. ಓಕೆನಾ? ಎ ಯೂನಿಯನ್ ಬಿ ಸಿಕ್ತು ನಮಗೆ. ಇವಾಗ ಎ ಯೂನಿಯನ್ ಸಿನ ಫೈಂಡ್ ಔಟ್ ಮಾಡಬೇಕು. ಎ ಯೂನಿಯನ್ ಸಿ ಈಸ್ ಈಕ್ವಲ್ ಟು, ಎ ಎಷ್ಟಿದೆ, 1 3 4 7 ಇದೆ. 1 3 4 7 ಇದೆ. ಯೂನಿಯನ್ ಸಿ ಎಷ್ಟಿದೆ, 1 3 4 9 ಇದೆ. 1 3 4 9. ಇವಾಗ ಯೂನಿಯನ್ದಿಂದ ಎಲ್ಲ ಎಲಿಮೆಂಟ್ಸನ್ನು ನಾವು ತೊಗೊಳ್ಬೇಕು. ಎ ಯೂನಿಯನ್ ಸಿ ಈಸ್ ಈಕ್ವಲ್ ಟು 1 3 4 7 9. ಇಲ್ಲಿ ನೋಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದ,
ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಕೊಟ್ಟಿದ್ದ. ಇವಾಗ ಎ ಯೂನಿಯನ್ ಬಿ ಎಷ್ಟು ಬಂದಿದೆ ನಮಗೆ? 1 2 3 4 7 8 ಬಂದಿದೆ. ಎ ಯೂನಿಯನ್ ಸಿ ಎಷ್ಟು ಬಂದಿದೆ ನಮಗೆ? 1 3 4 7 9 ಬಂದಿದೆ. ಇವಾಗ ಕ್ವಶನಲ್ಲಿ ಏನು ಕೊಟ್ಟಿರೋದವನು? ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಅಂತ ಕೊಟ್ಟಿದ್ದಾನೆ. ಎ ಯೂನಿಯನ್ ಬಿ ಎಷ್ಟಿದೆ ನಮ್ಮ ಹತ್ರ? 1 2 3 4 7 8 1 2 3 4 7 8 ಇದೆ. ಇಲ್ಲೇನಿದೆ? ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಎಷ್ಟಿದೆ? 1 3 4 7 9 1 3 4 7 9. ಓಕೆನಾ? ಇವಾಗ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಇಂಟರ್ಸೆಕ್ಷನ್ ಅಂತ ಇದೆ. ಏನು ಮಾಡ್ತೀವಿ? ರಿಪೀಟ್ ಆಗಿರೋದನ್ನು ಮಾತ್ರ ತಗೊಳ್ತೀವಿ. ಓಕೆ, ಕಟ್ಟಾಗಿದೆ ಸ್ವಲ್ಪ, ಸಾರಿ. ಇಲ್ಲಿ ನೋಡಿ, ಎ ಯೂನಿಯನ್ ಬಿ ತೊಗೊಂಡಿದ್ದೀವಿ, ಎ ಯೂನಿಯನ್ ಸಿಗೆ ಇದನ್ನು ತೊಗೊಂಡಿದ್ದೀವಿ 1 3 4 7 9. ಓಕೆನಾ? 1 3 4 7 9 ತೊಗೊಂಡಿದ್ದೀವಿ. ಇವಾಗ ಇಲ್ಲಿ ಇಂಟರ್ಸೆಕ್ಷನ್ ಇದೆ. ಇಂಟರ್ಸೆಕ್ಷನ್ ಅಂದರೆ ಏನು? ರಿಪೀಟ್ ಆಗಿರೋದನ್ನು ಮಾತ್ರ ತೊಗೋಬೇಕು ಅಂತ. ಇವಾಗ ಯಾವ್ದ್ಯಾವ್ದು ರಿಪೀಟ್ ಆಗಿದೆ? 1 ರಿಪೀಟ್ ಆಗಿದೆ ನೋಡಿ. 2 ಇದೆಯಾ? ಇಲ್ಲ. 3 ಇದೆಯಾ? ಇದೆ. 4 ಇದೆಯಾ? ಇದೆ. 7 ಇದೆಯಾ? ಇದೆ. 8 ಇಲ್ಲಿದೆಯಾ? ಇಲ್ಲ. 9 ಇಲ್ಲಿದೆಯಾ? ಇಲ್ಲ. ಸೊ ಯಾವುದ್ಯಾವುದು? 1 3 4 7 ಇದೇನಾಗುತ್ತೆ? RHS ಆಗುತ್ತೆ. ಓಕೆನಾ? ಇವಾಗ ನಾವು ಮಾಡಿದ ಪ್ರಾಬ್ಲಮ್ಮು ಕರೆಕ್ಟಾ ತಪ್ಪಾ ಅಂತ ನೋಡೋಣ. ಕ್ವಶನ್ ಏನಿತ್ತು ನಮಗೆ? ಕ್ವಶನ್ ಏನಿತ್ತು? ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ ಇತ್ತು. ಸೊ ಇದನ್ನು ತೊಗೊಬಿಡೋಣ ನಾವು. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ಇವಾಗ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಎಷ್ಟು ಬಂದಿದೆ ನಮಗೆ? 1 3 4 7 1 3 4 7 ಈಸ್ ಈಕ್ವಲ್ ಟು ನಮಗೆ RHS ಎಷ್ಟು ಬಂದಿದೆ? 1 3 4 7. ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯಾ? ಇಲ್ಲಿ ನೋಡಿ, 1 3 4 7 1 3 4 7 ಇದು ಇದಕ್ಕೆ ಈಕ್ವಲ್ ಆಗಿದೆ ಅಂತ. ಇದು ಬೇಕಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಪಾರ್ಟ್ 1ನ ನೋಡ್ಕೊಂಡು ಬಂದರೆ ಮಾತ್ರ ನಿಮ್ಗೆ ಈ ಪಾರ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಯೂನಿಯನ್ ಅಂದರೆ ಏನು, ಇಂಟರ್ಸೆಕ್ಷನ್ ಅಂದರೆ ಏನು ಅಂತ ಪಾರ್ಟ್ 1 ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು. ಇವಾಗ ಎ ಆಯಿತು, ಬಿ ಆಯಿತು, ಸಿ ಆಯಿತು, ಡಿನ ಸಾಲ್ವ್ ಮಾಡೋಣ. ಇವಾಗ ಈ ಕ್ವಶನ್ ಯಾವ ಥರ ಇದೆ ನೋಡಿ. ಲೈಕ್ ಡಿ ಮಾಡ್ತಿದ್ದೀವಿ ನಾವು. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಅಂತ ಇದೆ. ಫಸ್ಟು ಏನು ಮಾಡ್ತೀವಿ ನಾವು? LHS RHS ಅಂತ ಡಿವೈಡ್ ಮಾಡ್ಕೋತೀವಿ. ಇದು LHS, ಇದು RHS. ಫಸ್ಟು LHSನ ತಗೊಳ್ಳೋಣ. LHS ಏನಿದೆ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇದೆ. ಫಸ್ಟು ನಾವು ಬಿ ಯೂನಿಯನ್ ಸಿ ಬ್ರ್ಯಾಕೆಟಲ್ಲಿ ಇರೋದನ್ನು ಐಡೆಂಟಿಫೈ ಮಾಡ್ಕೊಳ್ಳೋಣ. ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಬಿ ಎಷ್ಟಿದೆ? 2 3 4 ವೆಯ್ಟ್ 2 3 4 ವೆಯ್ಟ್ ಯೂನಿಯನ್ ಆಫ್ ಸಿ ಎಷ್ಟಿದೆ? 1 3 4 9 1 3 4 9. ಇಲ್ಲಿ ನೋಡಿ, ಎಲ್ಲ ಕ್ವಶನು ಸೇಮ್ ಅಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಲ್ಲಿ ಯೂನಿಯನ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಷನ್ ಇದೆ. ಸೊ ಪ್ರಾಬ್ಲಮ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ. ಯೂನಿಯನ್ ಅಂತ ಇದೆ. ಯೂನಿಯನ್ ಅಂತ ಬಂದರೆ ಏನು? ಎಲ್ಲ ತೊಗೋಬೇಕು ಅಂತ. 1 2 3 4 8 9. ಇವಾಗ ಎ ಯೂನಿಯನ್ ಬಿನ ಐಡೆಂಟಿಫೈ ಮಾಡಿದ್ವಿ. ನಮ್ಮ ಕ್ವಶನ್ ಇರೋದೇನು? ಎ ಇಂಟರ್ಸೆಕ್ಷನ್ ಅಂತ ಇದೆ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಎಷ್ಟಿದೆ? 1 3 4 7 1 3 4 7 ಇಂಟರ್ಸೆಕ್ಷನ್ ಬಿ ಮತ್ತು ಸಿ ಎಷ್ಟಿದೆ? ಬಿ ಯೂನಿಯನ್ ಸಿ ಎಷ್ಟಿದೆ? 1 2 3 4 8 9 1 2 3 1 2 3 4 8 9. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಇಂಟರ್ಸೆಕ್ಷನ್ ಅಂತ ಇದೆ. ಇಂಟರ್ಸೆಕ್ಷನ್ ಅಂದರೆ ಏನು? ರಿಪೀಟ್ ಆಗಿದ್ದನ್ನು ಮಾತ್ರ ತೊಗೋಬೇಕು. 1 ರಿಪೀಟ್ ಆಗಿದೆ ನೋಡಿ, ಸೊ ತೊಗೊಳ್ತೀವಿ. 3 ರಿಪೀಟ್ ಆಗಿದೆಯಾ? ಆಗಿದೆ. ನೆಕ್ಸ್ಟು 4 ರಿಪೀಟ್ ಆಗಿದೆ. 1 3 4 ಅಷ್ಟೇ ರಿಪೀಟ್ ಆಗಿರೋದು. ಇವಾಗ ನಮಗೇನು ಎಷ್ಟು ಬಂತು? LHS ಎಷ್ಟು ಬಂತು? 1 3 4 ಬಂತು. ಇವಾಗ RHSನ ಮಾಡೋಣ. RHS ಈಸ್ ಈಕ್ವಲ್ ಟು ಎಷ್ಟಿದೆ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ.
ಇವಾಗ ಇದನ್ನು ಸಪ್ರೇಟಾಗಿ ಮಾಡಬೇಕು, ಇದನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎ ಎಷ್ಟಿದೆ ನಮಗೆ 1347 ಇದೆ, 1347 ಇದೆ. ಇಂಟರ್ಸೆಕ್ಷನ್ ಬಿ 234 ಇದೆ. ಇಂಟರ್ಸೆಕ್ಷನ್ ಅಂತ ಬಂದಿದೆ ಅಂದರೆ ಏನು, ರಿಪೀಟ್ ಆಗಿರೋದನ್ನು ಮಾತ್ರ ತೊಗೊಳ್ಬೇಕು. ಯಾವ್ದು ರಿಪೀಟ್ ಆಗಿದೆ? 3 ಮತ್ತು 4 ಎರಡೂ ರಿಪೀಟ್ ಆಗಿದೆ. ಇನ್ನು ಮಿಕ್ಕಿದ್ದು ರಿಪೀಟ್ ಆಗಿಲ್ಲ, ಸೊ ಅದನ್ನು ತೊಗೊಳ್ಳೋದಿಲ್ಲ. ಇವಾಗ ಇದು ಸಿಕ್ತು. ನೆಕ್ಸ್ಟ್ ಏನು? ಎ ಇಂಟರ್ಸೆಕ್ಷನ್ ಸಿ. ಎ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಎ ಎಷ್ಟಿದೆ? 1347 ಇದೆ. ಇಂಟರ್ಸೆಕ್ಷನ್ ಸಿ ಎಷ್ಟಿದೆ? 1349 ಇದೆ. 1349. ಎ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು, ಇಲ್ಲೂ ಇಂಟರ್ಸೆಕ್ಷನ್ ಇದೆ, ರಿಪೀಟ್ ಆಗಿರೋದನ್ನ ಮಾತ್ರ ತೊಗೋಬೇಕು. ಯಾವ್ದ್ಯಾವ್ದು ರಿಪೀಟ್ ಆಗಿದೆ? 134 ತೊಗೊಳ್ತೀವಿ. ಇವಾಗ ನಮಗೆ ಇದು ಸಿಕ್ಕಿದೆ, ಎ ಇಂಟರ್ಸೆಕ್ಷನ್ ಬಿನೂ ಸಿಕ್ಕಿದೆ, ಎ ಇಂಟರ್ಸೆಕ್ಷನ್ ಸಿನೂ ಸಿಕ್ಕಿದೆ. ಸೊ ಇವಾಗ ಟೋಟಲ್ ಹೇಗೆ ಮಾಡ್ತೀವಿ? ಎ ಇಂಟರ್ಸೆಕ್ಷನ್ ಸಿ ಇದೆಷ್ಟಿದೆ? 3 ಮತ್ತು 4 ಇದೆ. ಯೂನಿಯನ್ ಆಫ್ 134 ಇದೆ. ಯೂನಿಯನ್ ಅಂತ ಇದೆ. ಯೂನಿಯನ್ ಅಂತ ಇದ್ದರೆ ಏನು ಮಾಡ್ತೀವಿ? ನಾವು ಎಲ್ಲದನ್ನು ತೊಗೊಳ್ತೀವಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು 134. ಇದೇನಾಗುತ್ತೆ ನಮಗೆ? RHS ಆಗುತ್ತೆ. ಇವಾಗ LHS RHS ಎರಡೂ ಕಂಪೇರ್ ಮಾಡಿ ನೋಡೋಣ. ಕ್ವಶನ್ ಏನಿದೆ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. LHS ಎಷ್ಟಿದೆ? 134 ಎಷ್ಟಿದೆ? 134 ಇದೆ. RHS ಎಷ್ಟಿದೆ? 134 ಇದೆ. 134. ಪ್ರಾಬ್ಲಮ್ ಅರ್ಥ ಆಯ್ತಾ? ತುಂಬ ಈಸಿ ಪ್ರಾಬ್ಲಮ್ಮು. ನಿಮ್ಗೆ ಇದನ್ನು 14 ಮಾರ್ಕ್ಸಿಗೆ ಕೇಳ್ತಾನೆ. ತುಂಬ ಈಸಿಯಾಗಿದೆ. ಸೆಟ್ ಥಿಯರಿ ಪಾರ್ಟ್ 1 ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ಇದನ್ನು ನೋಡಿ. ಏನಾದರೂ ನಿಮಗೆ ನೋಟ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ID ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನಗೆ DM ಮಾಡಿ ನಾನು ನೋಟ್ಸನ್ನ ನಿಮಗೆ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತಲೂ ಕಮೆಂಟ್ ಮಾಡಿ.